ಒಂದು ಸ್ಟಾರ್ಟ್ಅಪ್ ಅಲ್ಲಿ ಎಲ್ರು ಮಿಸ್ಟೇಕ್ ಮಾಡದೆ ಬೋರ್ಡ್ ಮೆಂಬರ್ಸ್ ನ ಅಪಾಯಿಂಟ್ ಮಾಡೋದು. ಒಂದು ಸ್ಟಾರ್ಟ್ಅಪ್ ಒಂದು ದೊಡ್ಡ ಕಂಪನಿ ಆಗ್ಬೇಕಂದ್ರು ಮನೆಗೆ ಹೋಗ್ಬೇಕಂದ್ರು ಕಾರಣನೇ ಬೋರ್ಡ್ ಮೆಂಬರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡ್ ಮೆಂಬರ್ ನ ಕಂಪ್ಲೀಟ್ ಬ್ಲೂ ಪ್ರಿಂಟ್ ನ ನೋಡೋಣ. ಅಂದ್ರೆ ಬೋರ್ಡ್ ಮೆಂಬರ್ಸ್ ನ ಪೊಸಿಷನ್ ಅಂಡ್ ಮೇಜರ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ನಿನಗೊಂದು ಕ್ಲಾರಿಟಿ ಸಿಗುತ್ತೆ. ಒಂದು ಕಂಪನಿಗೆ ಮೊದಲನೇದಾಗಿ ಬರೋನೆ ಸಿಇಒ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸಿಇಒ ವಿಲ್ ಬಿ ದ ಫೇಸ್ ಆಫ್ ದ ಕಂಪನಿ. ಯಾಕಂದ್ರೆ ಕಂಪನಿನ ಮೇಜರ್ ಆಗಿ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡೋನೆ ಸಿಇಒ. ಸಿಇಒ ಕಂಪನಿಯ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನ ಹ್ಯಾಂಡಲ್ ಮಾಡ್ತಾನೆ ಅಂಡ್ ಸಿಇಒ ಕಂಪನಿಯಲ್ಲಿ ಎಲ್ಲಾರ್ಕಿಂತ ದೊಡ್ಡವನು. ಸಿಇಒ ಮೇಜರ್ ರೋಲ್ ಏನಂದ್ರೆ ಒಂದು ಫರ್ಮ್ ನ ವಿಷನ್ ನ ಮುಂದೆ ತಗೊಂಡೋಗಿ ಅದನ್ನ ಡೆವಲಪ್ ಮಾಡೋದು. ನಿನಗೆ ಕೆಲವೊಂದು ಗೊತ್ತಿರೋ ಸಿಇಒಸ್ ಹೆಸರು ಹೇಳ್ತೀನಿ ನೋಡು. ಎಲನ್ ಮಾಸ್ಕ್, ಮಾರ್ಕ್ ಜುಕರ್ಬರ್ಗ್, ಸುಂದರ್ ಪಿಚೈ. ಇವರಲ್ಲಿ ಒಂದು ಮೇಜರ್ ಕ್ವಾಲಿಟಿ ಇದೆ. ಏನಂದ್ರೆ ರಿಸ್ಕ್ ತಗೊಳ್ಳೋದು, ಅದ್ರ ಜೊತೆಗೆ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಸಿಇಒಸ್ ಗಳಿಗೆ ಬಿಸ್ನೆಸ್ ಡೈನಾಮಿಕ್ಸ್ ಗೊತ್ತಿರತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಯಾವತ್ತು ರೈಟ್ ಡಿಸಿಷನ್ ತಗೊಂತಾರೆ. ಈಗ ನೆಕ್ಸ್ಟ್ ಬರೋದೇ ಸಿಒಒ ಅಂದ್ರೆ ಚೀಫ್ ಆಪರೇಟಿಂಗ್ ಆಫೀಸರ್. ಬೇಸಿಕಲಿ ಸಿಒಒ ಒಂದು ಕಂಪನಿಯ ಆಪರೇಷನ್ ಗಳನ್ನ ನೋಡ್ಕೊಂತಾನೆ. ಸಿಒಒ ನ ಮೇನ್ ರೋಲ್ ಸ್ಟಾಫಿಂಗ್ ಆಗಿರ್ಬಹುದು, ಕಂಪನಿಯ ಸ್ಟ್ರಾಟಜಿ ಬಿಲ್ಡ್ ಮಾಡೋದಾಗಿರ್ಬಹುದು, ಒಂದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬಹುದು, ಕಂಪನಿ ಎಥಿಕ್ಸ್ ನ ಫಾಲೋ ಮಾಡೋದು ಹಾಗೂ ಮಾಡಿಸೋದು. ಸಿಇಒ ಆದ್ಮೇಲೆ ನೆಕ್ಸ್ಟ್ ಅಥಾರಿಟಿ ಇರೋದೇ ಸಿಒಒಗೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮುಖ್ಯಮಂತ್ರಿ ಇಲ್ದಿರೋ ಟೈಮ್ ಅಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಾರಲ್ಲ ಆತರ. ಈಗ ನೆಕ್ಸ್ಟ್ ಬರೋದೇ ಸಿಎಫ್ಒ ಅಂದ್ರೆ ಚೀಫ್ ಫೈನಾನ್ಷಿಯಲ್ ಆಫೀಸರ್. ಕಂಪನಿಯ ಕಂಪ್ಲೀಟ್ ಫೈನಾನ್ಷಿಯಲ್ ಥಿಂಗ್ಸ್, ಫೈನಾನ್ಷಿಯಲ್ ಬೆನಿಫಿಟ್ಸ್, ಫೈನಾನ್ಷಿಯಲ್ ಅಲ್ಲಿ ಹೇಗೆ ಮುಂದೆ ಹೋಗೋದು, ಫೈನಾನ್ಷಿಯಲ್ ಅಲ್ಲಿ ಏನು ಡ್ರಾಬ್ಯಾಕ್ ಇದೆ, ಕಂಪ್ಲೀಟ್ ಇವೆಲ್ಲ ಅವನೇ ನೋಡ್ಕೊಂತಾನೆ. ಸಿಎಫ್ಒ ನ ಮೇನ್ ರೆಸ್ಪಾನ್ಸಿಬಿಲಿಟಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ನೋಡ್ಕೊಳ್ಳೋದು. ಅಂದ್ರೆ ಲಿಕ್ವಿಡಿಟಿ, ROI ನ ಆಪ್ಟಿಮೈಸ್ ಮಾಡೋದು, ಈ ತರದೆಲ್ಲ ನೋಡ್ಕೊಳ್ಳೋದು. ಲಿಕ್ವಿಡಿಟಿ ಅಂದ್ರೆ ಏನು ಅಂತ ನಿನಗೆ ಪ್ರಶ್ನೆ ಹುಟ್ಕೊಳ್ಳುತ್ತೆ ಮನ್ಸಲ್ಲೇ. ಲಿಕ್ವಿಡಿಟಿ ಅಂದ್ರೆ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಗಳು, ಅಂದ್ರೆ ಪೇಯಿಂಗ್ ರೆಂಟ್ಸ್, ಅಂದ್ರೆ ಪೇಯಿಂಗ್ ಬಿಲ್ಸ್, ಅದಾದ್ಮೇಲೆ ಸ್ಟಾಫ್ ಸ್ಯಾಲ್ರಿಗಳು, ಎಲ್ಲ ಸ್ಯಾಲ್ರಿಗಳನ್ನ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು. ಅದು ಯಾವ ತರ ಅಂದ್ರೆ ಹೊರಗಡೆ ಎಲ್ಲೂ ಕ್ರೆಡಿಟ್ಸ್ ತಗೊಂಡೆ, ಅಂದ್ರೆ ಸಾಲ ಎಲ್ಲೂ ತಗೊಂಡೆ, ಪ್ರಾಪರ್ಟೀಸ್ ನ ಎಲ್ಲೂ ಸೇಲ್ ಮಾಡದೆ ಅಥವಾ ಅಡ ಇಡದೆ, ಈ ತರದ್ದು ನೋಡ್ಕೊಳ್ಳೋದು ಸಿಎಫ್ಒ ಒಂದು ಮೇನ್ ರೆಸ್ಪಾನ್ಸಿಬಿಲಿಟಿ. ಇನ್ನು ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೀನ್ ಎಷ್ಟು ಇನ್ವೆಸ್ಟ್ ಮಾಡಿರ್ತೀಯ, ಎಷ್ಟು ರಿಟರ್ನ್ ಬರ್ತಾ ಇದೆ, ಈ ತರದ್ದೆಲ್ಲ ನೋಡ್ಕೊಳ್ಳೋದು ಸಿಎಫ್ಒ ಒಂದು ಕರ್ತವ್ಯ. ಆಕ್ಚುಲಿ ಹೇಳ್ಬೇಕಂದ್ರೆ ಸಿಎಫ್ಒ ಕೆಲಸ ಒಂದು ದೊಡ್ಡ ತಲೆನೋವು ಕೆಲಸ. ಕಂಪನಿಗೆ ಒಂದು ಒಳ್ಳೆ ಸಿಎಫ್ಒ ಏನಾದ್ರೂ ಇದ್ರೆ ಕಂಪನಿ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಗೆ ತುಂಬಾ ಉಪಯೋಗ ಆಗುತ್ತೆ. ಸಿಎಫ್ಒ ಆದ್ಮೇಲೆ ಬರೋದೇ ಸಿಟಿಒ ಅಂದ್ರೆ ಚೀಫ್ ಟೆಕ್ನಾಲಜಿ ಆಫೀಸರ್. ಈ ಸಿಟಿಒ ಅಂದ್ರಲ್ಲೇ ನಿನಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಟೆಕ್ನಾಲಜಿ, ಈ ಕಂಪನಿಯ ಕಂಪ್ಲೀಟ್ ಟೆಕ್ನಾಲಜಿ ಇನ್ ಅಂಡ್ ಔಟ್ ನೋಡ್ಕೊಳ್ಳೋದೇ ಸಿಟಿಒ. ಇವನ್ ಮೇನ್ ರೆಸ್ಪಾನ್ಸಿಬಿಲಿಟಿ, ಮೇನ್ ರೋಲ್ ಬಂದ್ಬಿಟ್ಟು ಕಂಪನಿ ಕಂಪ್ಲೀಟ್ ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ತರ ನೋಡ್ಕೊಳ್ಳೋದು, ಒಂದು ಕಂಪನಿ ಡಿಜಿಟಲಿ ಸ್ಟ್ರಾಂಗ್ ಇರೋ ತರ ನೋಡ್ಕೊಳ್ಳೋದು. ಇವಾಗ ನಾವು ಇರೋದೇ ಡಿಜಿಟಲ್ ವರ್ಲ್ಡ್ ಅಲ್ಲಿ, ಅಂದ್ರೆ AI ವರ್ಲ್ಡ್, ನಾಟ್ UI ವರ್ಲ್ಡ್. AI ವರ್ಲ್ಡ್ ಅಲ್ಲಿ ಇದೀವಿ. ಸೊ ಕಂಪ್ಲೀಟ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಸಿಟಿಒ ಇರ್ತಾನೆ. ಕಂಪ್ಲೀಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲವೂ ಸಿಟಿಒ ನೋಡ್ಕೊಂತಾನೆ. ಇನ್ನು ಸಿಟಿಒ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಸ್ಟ್ರಾಟಜಿಗಳು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದ್ರಲ್ಲೂ ಇರ್ತಾನೆ. ನೆಕ್ಸ್ಟ್ ಬರೋದೇ CMO ಚೀಫ್ ಮಾರ್ಕೆಟಿಂಗ್ ಆಫೀಸರ್. ಈ ಸಿಇಒ, COO, CFO, CTO ಇವರೆಲ್ಲ ಮೇನ್ ಡಿಪೆಂಡ್ ಆಗಿರೋದೇ CMO ಇಂದ. ಏನಕ್ಕೆ ಇವರೆಲ್ಲ ಇವನ್ ಮೇಲೆ ಡಿಪೆಂಡ್ ಆಗಿರೋದು ಅಂದ್ರೆ ಕಂಪ್ಲೀಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಮಾರ್ಕೆಟಿಂಗ್ ಪ್ಲಾನ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೋದು, ಪ್ಲಾನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು CMOನೇ ನೋಡ್ಕೊಳ್ಳೋದು. ಈ CMO ಮಾರ್ಕೆಟಿಂಗ್ ಮಾಡಿದ್ರೆ, ಅಂದ್ರೆ ಮಾರ್ಕೆಟಿಂಗ್ ಒಂದು ಒಳ್ಳೆ ತರ ಮಾರ್ಕೆಟಿಂಗ್ ಮಾಡಿದ್ರೆ ಸೇಲ್ಸ್ ಜನರೇಟ್ ಆಗುತ್ತೆ. ಸೇಲ್ಸ್ ಜನರೇಟ್ ಆದ್ರೇನೆ ರೆವೆನ್ಯೂ ಬಿಲ್ಡ್ ಆಗೋದು, ಇನ್ಕಮ್ ಬರೋದು. ಆ ರೆವೆನ್ಯೂನ ಹೇಗೆ ತಲುಪಿಸಬೇಕು, ಹೇಗೆ ಇದ್ ಮಾಡಬೇಕು CFO ನೋಡ್ಕೊಂತಾನೆ. ಆ ರೆವೆನ್ಯೂ ಬಂದ್ರೆ ಇನ್ನೂ ಡೆವಲಪ್ ಮಾಡಕ್ಕೆ CEO, COO ನೋಡ್ಕೊಂತಾನೆ. ಅದಾದ್ಮೇಲೆ ಆ ರೆವೆನ್ಯೂ ಇಂದಾನೆ CTO ಪ್ರತಿಯೊಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾನೆ. ಅದಕ್ಕೆ CMO ಪ್ಲೇಸ್ ಎ ಮೇಜರ್ ರೋಲ್. ಈ CMO ನ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಸ್ಟ್ರಾಟಜಿ ಮಾಡೋದು, ಮ್ಯಾನೇಜ್ಮೆಂಟ್ ಮಾಡೋದು, ಅದಾದ್ಮೇಲೆ ಅನಾಲಿಟಿಕ್ಸ್ ನ ಮಾಡೋದು. ಈಗ ನೆಕ್ಸ್ಟ್ ಬರೋದು CLO ಅಂದ್ರೆ ಚೀಫ್ ಲೀಗಲ್ ಆಫೀಸರ್. ಹೆಸರಲ್ಲೇ ಗೊತ್ತಿರುತ್ತೆ. ಬೇಸಿಕಲಿ ಇವನ್ ಬಂದ್ಬಿಟ್ಟು ಲಾಯರ್. ಕಂಪ್ಲೀಟ್ ಲಾ ಇವನಿಗೆ ಗೊತ್ತಿರಬೇಕು, ಕಂಪ್ಲೀಟ್ ಲಾ ಇವನಿಗೆ ಗೊತ್ತಿರತ್ತೆ. ಇವನ್ ಮೇಜರ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಬೋರ್ಡ್ ಮೆಂಬರ್ಸ್ ಗಳಿಗೆ ಪ್ರತಿಯೊಂದು ಲೀಗಲಿ ಹೇಳೋದು. ಲೀಗಲಿ ಏನಾದ್ರೂ ತಪ್ಪು ಮಾಡ್ತಾ ಇದ್ರೆ, ಲೀಗಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಇವನ್ ಸಜೆಷನ್ ತಗೊಂಡು ಇವನು ಕಂಪ್ಲೀಟ್ ಆಗಿ ಅದನ್ನ ನೋಡ್ಕೋಬೇಕು. ಲೀಗಲಿ ಏನೇನ್ ಟರ್ಮ್ಸ್ ಬರುತ್ತೆ ನೋಡು, ಅದೆಲ್ಲ CLO ನ ನೋಡ್ಕೋಬೇಕು. ಕಂಪ್ಲೀಟ್ ಬೋರ್ಡ್ ಮೆಂಬರ್ಸ್ ಬ್ಲೂ ಪ್ರಿಂಟ್ ನಿನಗೆ ಗೊತ್ತಾಯ್ತು ಅನ್ಸತ್ತೆ. ಸೊ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡು. ಇದರಲ್ಲಿ ನಿನಗೆ ಏನಾಗೋ ಆಸೆ ಇದೆ ಅನ್ನೋದನ್ನ ಕಮೆಂಟ್ ಮಾಡು. ಸೊ ಹೆಸರು ಗೊತ್ತಲ್ಲ, ಶೊನಾಯ್. ಶೊನಾಯ್ ಅಂದ್ರೆ ನಾನಲ್ಲ ನೀನು, ಏನೋ ನಾನಲ್ಲ ನೀನು. ಮತ್ತೆ ಸಿಗೋಣ.